ಜಸ್ಟ್ ಒಂದು ವಾರ ದರ್ಶನ್ ಚಾರ್ಜ್ ಶೀಟ್ಗೆ ಕೌಂಟ್ ಡೌನ್. ಆ ವರದಿಯು ಬಂದಾಯ್ತು. ರೆಡಿ ಆಯ್ತಾ ಚಾರ್ಜ್ ಶೀಟ್ನ ಲಾಸ್ಟ್ ರಿಪೋರ್ಟ್? ಜಾಮೀನಿನ ಕನಸು ಕಂಡವರು ಈಗ ಹಗಲಲ್ಲೂ ಬೆಚ್ಚಿ ಬೀಳ್ತಿರೋದು ಹೇಗೆ? ಡಿ ಗ್ಯಾಂಗ್ನ ಕುಕೃತ್ಯ, ಅಷ್ಟೊಂದು ಸಾಕ್ಷ್ಯ, ಒಬ್ಬೊಬ್ಬರಿಗೂ ಕಾದಿದ್ಯಾ ಘನಘೋರ ಶಿಕ್ಷೆ. ಆ 10 ವರ್ಷದ ಸಂಬಂಧ ದರ್ಶನ್ ಪವಿತ್ರ ಎಳ್ಳು ನೀರು ಬಿಟ್ರೆ ಇದೇ ಹೊತ್ತಿನ ವಿಶೇಷ ಅಂತಿಮ ಘಟ್ಟ. ದರ್ಶನ್ ಯಾವುದಕ್ಕಾಗಿ ಕಾದಿದ್ರು ಅದರ ಕೌಂಟ್ ಡೌನ್ ಈಗ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ ಅದ್ಯಾವಾಗ ಪೊಲೀಸರು ಚಾರ್ಜ್ ಶೀಟ್ ಹಾಕ್ತಾರೆ ಅಂತ ಚಾತಕ ಪಕ್ಷಿಗಳಂತೆ ಕಾದಿದ್ದಾರೆ. ಈಗ ಆ ಸಮಯವು ಹತ್ತಿರ ಆಗ್ತಾ ಇದೆ. ಯಾವ ಸಮಯಕ್ಕಾಗಿ ಕಾದಿದ್ರೋ ಈಗ ಅದೇ ಹೆಚ್ಚು ನಡುಕ ಹುಟ್ಟಲಾರಂಭಿಸಿದೆ. ಇದಾಗ್ಲೇ ದರ್ಶನ್ A2 ಅಲ್ಲ A1 ಅನ್ನೋಕೆ ಪೊಲೀಸರು ಶುರುವಾಗಿದ್ದಾರೆ. ಚಾರ್ಜ್ ಶೀಟ್ ನಲ್ಲೂ A1 ಅಂತಾನೆ ಆಗಲಿದೆ. ಇನ್ನೇನು ಒಂದು ವಾರದಲ್ಲಿ ಚಾರ್ಜ್ ಶೀಟ್ ಕೂಡ ಫೈಲ್ ಆಗಲಿದ್ಯಂತೆ. ಜಸ್ಟ್ ಒಂದು ವಾರ ದರ್ಶನ್ ಚಾರ್ಜ್ ಶೀಟ್ ಗೆ ಕೌಂಟ್ ಡೌನ್. ಆ ವರದಿಯು ಬಂದಾಯ್ತು. ರೆಡಿ ಆಯ್ತಾ ಚಾರ್ಜ್ ಶೀಟ್ ನ ಲಾಸ್ಟ್ ರಿಪೋರ್ಟ್? ಜಾಮೀನಿನ ಕನಸು ಕಂಡವರು ಈಗ ಹಗಲಲ್ಲೂ ಬೆಚ್ಚಿ ಬೀಳ್ತಿರೋದು ಹೇಗೆ? ಡಿ ಗ್ಯಾಂಗ್ ನ ಕುಕೃತ್ಯ, ಅಷ್ಟೊಂದು ಸಾಕ್ಷ್ಯ, ಒಬ್ಬೊಬ್ಬರಿಗೂ ಕಾದಿದೀಯ ಘನಘೋರ ಶಿಕ್ಷೆ. ಆ 10 ವರ್ಷದ ಸಂಬಂಧ ದರ್ಶನ್ ಪವಿತ್ರ ಎಳ್ಳು ನೀರು ಬಿಟ್ಟರೆ ಅದರ ಕಥೆಯನ್ನ ಆಮೇಲೆ ಹೇಳ್ತೀನಿ. ಆದ್ರೆ ಇಲ್ಲಿ ಪವಿತ್ರಗಿಂತ ಹೆಚ್ಚಾಗಿ ಕಂಟಕ ಇರೋದು ಅಂದ್ರೆ ಅದು ದರ್ಶನ್ಗೆ. ನೋಡಿ, ದರ್ಶನ್ ಅಂದ್ರೆ ಕೇವಲ ಗಜಗಾತ್ರದ ದೇಹವಲ್ಲ, ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಫೇಮಸ್. ಅಷ್ಟೇ ಯಾಕೆ, ಅಭಿಮಾನಿಗಳಿಗೆ ಪ್ರೀತಿಯ ಬಾಸ್, ಡಿ ಬಾಸ್. ಇದೇ ಕಾರಣಕ್ಕೆ ಅಲ್ವಾ ಮೊನ್ನೆಯಷ್ಟೇ ದರ್ಶನ್ ಭೇಟಿ ಮಾಡಿದ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಬಾಸ್ ತರಾನೇ ಇರ್ತಾರೆ, ಬಾಸ್ ನ ಹಾಗೆ ನೋಡೋಕೆ ಇಷ್ಟಪಡ್ತೀವಿ ಅಂದಿದ್ದು. ಆದ್ರೆ ಇದೇ ಬಾಸ್ ಮಾಡಿದ್ದು ಮಾತ್ರ ನಿಜಕ್ಕೂ ಘನಘೋರ ಕೃತ್ಯ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಹಂತವಾಗಿ ಬಯಲಾಗ್ತಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ವಿಚಾರವಾಗಿ ದರ್ಶನ್ ವಿರುದ್ಧ ಎಲ್ಲಾ ರೀತಿಯಲ್ಲೂ ತನಿಖೆಗಳನ್ನ ಮುಗಿಸಿಯಾಗಿದೆ. ಕೇವಲ ವರದಿಗಾಗಷ್ಟೇ ಪೊಲೀಸರು ಕಾದಿದ್ರು. ಇನ್ನೇನು ಕಾದುಕೊಂಡಿದ್ದ ಆ ವರದಿಗಳು ಇದೀಗ ಪೊಲೀಸರ ಕೈಗೆ ಸಿಕ್ಕಿದ್ದಾಗಿದೆ. ಇದೀಗ ಚಾರ್ಜ್ ಶೀಟ್ ಹಾಕೋ ಕೆಲಸವೂ ಕೂಡ ಆರಂಭವಾಗಿದ್ದು ಫೈಲ್ ರೆಡಿ ಆಗ್ತಿದೆ. ಕಂಪ್ಲೀಟ್ ಚಾರ್ಜ್ ಶೀಟ್ಗೆ ಎಲ್ಲಾ ರಿಪೋರ್ಟ್ ಗಳನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಇನ್ನೇನು ಚಾರ್ಜ್ ಶೀಟ್ ನ ಲಾಸ್ಟ್ ರಿಪೋರ್ಟ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇದೇ ಆಗಸ್ಟ್ ಕೊನೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋಕೆ ಪೊಲೀಸರು ರೆಡಿ ಆಗಿದ್ದು ಇನ್ನೊಂದು ವಾರದಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ FSLಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ. ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೆರಿ ರೂಪದಲ್ಲಿ. ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಹೈದರಾಬಾದ್ CFSLಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು. ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು, ಈ ಎರಡೂ FSLಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದೆ. ನೀರಲ್ಲಿ ಹೋಮ ಮಾಡಿದಂತಾಗುತ್ತಾ ಪತ್ನಿ ವಿಜಯಲಕ್ಷ್ಮಿ ಹೋರಾಟ. ರೇಣುಕಾಗೆ ನ್ಯಾಯ ಕೊಡಿಸಲು ಪ್ರಬಲ ಸಾಕ್ಷ್ಯಗಳ ಹಿಡಿದು ನಿಂತ ಖಾಕಿ ಕೂಟ. ಪತಿ ಸಂಕಷ್ಟಕ್ಕೆ ಸಿಲುಕಿದ್ರೆ ಹಳೇದೆಲ್ಲ ಮರೆತು ಪತಿಯ ಬೆನ್ನಿಗೆ ನಿಂತು ಬಿಡ್ತಾಳೆ. ಇದು ಈ ನೆಲದ ಹೆಣ್ಣಿನ ಗುಣ. ಅದರಂತೆ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದ್ದರೂ ದರ್ಶನ್ ಅದೆಷ್ಟೇ ಕಣ್ಣೀರು ಹಾಕಿಸಿದ್ರು ವಿಜಯಲಕ್ಷ್ಮಿ ಅದನ್ನೆಲ್ಲ ಮರೆತು ದರ್ಶನ್ ಬೆನ್ನಿಗೆ ನಿಂತಿದ್ರು. ಆರಂಭದಲ್ಲಿ ವಿಜಯಲಕ್ಷ್ಮಿಯ ನಡೆ ಕಂಡು ಇನ್ನೂ ಸಂಸಾರ ಉಳಿಯೋದೇ ಅನುಮಾನ ಎನ್ನಲಾಗಿತ್ತು. ಆದ್ರೆ ವಿಜಯಲಕ್ಷ್ಮಿ ಹೋರಾಟಕ್ಕೆ ಅಣಿಯಾಗಿ ದರ್ಶನ್ ನೋಡಲು ಬರ್ತಿದ್ದ ಹಾಗೆ ಸೀನೆ ಬದಲಾಗಿ ಹೋಗಿತ್ತು. ಅಷ್ಟೇ ಅಲ್ಲ, ಈ ಮೂಲಕ ಏನ್ ಮಾಡಿದ್ರೂ ಕೊನೆಗೆ ಉಳಿಯೋದು ನಾವೇ ಅಂತ ದರ್ಶನ್ಗೆ ಮತ್ತೊಮ್ಮೆ ಪಾಠ ಮಾಡೋಕೆ ಮುಂದಾಗಿದ್ರು. ಇದರೊಂದಿಗೆ ಏನಾದ್ರೂ ಸರಿ ಈ ಸಂಕಷ್ಟದಿಂದ ಹೊರ ತರೋದಾಗಿ ದರ್ಶನ್ಗೆ ಶಪಥಾನು ಮಾಡಿದ್ರು. ಇಷ್ಟಾಗ್ತಿದ್ದ ಹಾಗೆ ಏನೆಲ್ಲ ಮಾಡಬೇಕು ಅದನ್ನ ಮಾಡಲು ರೆಡಿ ಆದ್ರು. ಅಭಿಮಾನಿಗಳಿಗೆ ತಾಳ್ಮೆಯ ಪಾಠ ಹೇಳಿದ್ರು. ದರ್ಶನ್ಗೆ ಒಳ್ಳೆಯದಾಗ್ಲಿ ಅಂತ ಚಾಮುಂಡೇಶ್ವರಿಯನ್ನ ಪ್ರಾರ್ಥಿಸೋಣ, ಬೇರೆ ಯಾವುದೇ ರೀತಿಯ ಕೀಟಲೆಗಳು ಕ್ವಾಟ್ಲೆಗಳು ಬೇಡ, ತಾಳ್ಮೆ ಇರ್ಲಿ ಅಂದಿದ್ರು. ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ಚಂಡಿಕಾ ಹೋಮವನ್ನು ಮಾಡಿಸಿದ್ರು. ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಗಂಡನಿಗೆ ಒಳ್ಳೇದಾಗ್ಲಿ ಅಂತ ಬೇಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ಕೇಸ್ನಲ್ಲಿ ಪೊಲೀಸರು ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಸಲಿ ಅಂತಾನು ಬಯಸಿದ್ರು. ಇದಕ್ಕಾಗಿ ಯಾರನ್ನೆಲ್ಲ ಮೊರೆ ಹೋಗಬೇಕೋ ಆ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಯಾವುದು ಕೂಡ ಫಲಕಾರಿಯಾಗಿರಲಿಲ್ಲ. ಪೊಲೀಸರೇನೋ ಚಾರ್ಜ್ ಶೀಟ್ ಹಾಕೋಕೆ ಈಗ ಮುಂದಾಗಿದ್ದಾರೆ. ಆದ್ರೆ ಅವರು ನಿಯಮಾನುಸಾರವಾಗಿ 90 ದಿನದಲ್ಲೇ ಆರೋಪ ಪಟ್ಟಿಯನ್ನ ಸಲ್ಲಿಸೋಕೆ ಮುಂದಾಗಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ 1 ವಾರ ಇರುವಾಗಲೇ ಸಿಕ್ಕಿದ್ಯಂತಹ ಹಿಂಟ್. ಪವಿತ್ರ ರಿಲ್ಯಾಕ್ಸ್, ದರ್ಶನ್ ಲಾಕ್. ಗೊತ್ತಾ ಏನಿದರ ಟ್ವಿಸ್ಟ್?
ಹೌದು, ಅಸಲಿಗೆ ಸರಿಯಾಗಿ 2 ದಿನದ ಹಿಂದೆಯೇ ದರ್ಶನ್ ಆರೋಪಿ 2ರಿಂದ ಆರೋಪಿ 1ಕ್ಕೆ ಶಿಫ್ಟ್ ಆಗಬಹುದು ಎಂಬ ಮಾಹಿತಿ ಹೊರಬಿದ್ದಿತ್ತು. ಇನ್ನು ವಾರದ ಹಿಂದೆಯೇ ಕಮಿಷನರ್ ದಯಾನಂದ್ ಅವರು ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ ಅಂದಿದ್ರು. ಹೀಗೆ ಹೇಳಿದ 1 ವಾರಕ್ಕೆ ಇದೀಗ ಇನ್ನೊಂದು ವಾರದಲ್ಲಿ ಅಂದ್ರೆ ಈ ತಿಂಗಳ ಅಂತ್ಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋ ಬಗ್ಗೆ ಪುನರುಚ್ಚರಿಸಿದ್ದಾರೆ. ಇನ್ನೇನು ಚಾರ್ಜ್ ಶೀಟ್ ರೆಡಿ ಆಗ್ತಿದ್ದ ಹಾಗೆ ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೆದಿವೆ. ಮೊದಲನೇ ಆರೋಪಿಯಾಗಿದ್ದ ಪವಿತ್ರ ಜಾಗಕ್ಕೆ ದರ್ಶನ್ ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿಗೆ ಶಾಕ್ ಆಗಿದೆ. ಆರೋಪಿ 2 ಇದ್ದಾಗ ಮಾಡಿದ್ದ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗಲಿದೆ. ಆರೋಪಿ 1 ಅಂದ್ರೆ ಕಂಟಕ. ಹಾಗಾಗಿ ಒಂದು ವೇಳೆ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಆರೋಪಿ 1 ಆದ್ರೆ ಇನ್ನೆಂತಹ ಹೋರಾಟಕ್ಕೆ ಸಿದ್ಧವಾಗಬೇಕು ಅನ್ನೋದು ದರ್ಶನ್ ಪತ್ನಿಯ ಚಿಂತೆ. ಇನ್ನು ದರ್ಶನ್ ಆರೋಪಿ 1 ಆದ್ರೆ ಅಲ್ಲಿಗೆ ಪವಿತ್ರ ಕೊಂಚ ಮಟ್ಟಿಗೆ ರಿಲ್ಯಾಕ್ಸ್ ಆದಂತೆಯೇ. ಅವಳಿಗೆ ಅದ್ಯಾವ ನಂಬರ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ಈಗ ಆಕೆ ನಡೆ ನೋಡಿದ್ರೆ ನಾನೇನೂ ಮಾಡಿಲ್ಲ, ನಾನು ಆಪ್ತರ ಗಮನಕ್ಕೆ ತಂದೆ ಅಷ್ಟೇ, ಮುಂದೆ ಮಾಡಿದ್ದೆಲ್ಲ ದರ್ಶನ್ ಮತ್ತು ಗ್ಯಾಂಗ್. ಹಾಗಾಗಿ ಈ ಕೇಸ್ನಲ್ಲಿ ರೇಣುಕಾ ಸ್ವಾಮಿಗೆ ಚಪ್ಪಲಿ ತಗೊಂಡು ಹೊಡೆದಿದ್ದು ಬಿಟ್ರೆ ನನ್ನ ಪಾತ್ರ ಏನೂ ಇಲ್ಲ. ನನ್ನ ಜಾಗದಲ್ಲಿ ಯಾವ ಹೆಣ್ಣು ಮಗಳಿದ್ರೂ ಕೂಡ ಮಾಡ್ತಾ ಇದ್ದಿದ್ದು ಇದೆ, ನಾನು ಮಾಡಿದ್ದು ಅದನ್ನೇ ಅಂತ ವಾದಿಸೋಕೆ ಮುಂದಾಗಿದ್ದಾಳೆ. ಇದೇ ಅಂಶದ ಮೇಲೆ ಜಾಮೀನಿಗೆ ಅರ್ಜಿ ಹಾಕಿ ವಾದಕ್ಕಿಳಿಯೋಕೆ ಸಜ್ಜಾಗಿದ್ದಾಳೆ. ಹೀಗಿರುವಾಗ ಇತ್ತ ದರ್ಶನ್ ಹಣೆಬರಹವೇ ಇನ್ನಷ್ಟು ಘೋರ ಆಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆಯೇ ನೋಡಿ ಇರೋದು ಅಸಲಿ ಹೋರಾಟ. ವಾರದಲ್ಲೇ ಚಾರ್ಜ್ ಶೀಟ್. ಡಿ ಗ್ಯಾಂಗ್ಗೆ ಸಿಹಿಗಿಂತ ಕಹಿಯೇ ಹೆಚ್ಚು. ಜಾಮೀನಿನ ಕನಸು ಕಾಣ್ತಿರೋರಿಗೆ ಬೇಲ್ ಸಿಗೋದಿನ್ನೂ ಡೌಟು. ಸದ್ಯ ಪಾರ್ಟಿ, ಮೋಜು, ಮಸ್ತಿ ಎಲ್ಲವನ್ನು ಬಿಟ್ಟು ಪರಪ್ಪನ ಅಗ್ರಹಾರ ಸೇರಿ ಬರೋಬ್ಬರಿ 2.5 ತಿಂಗಳೇ ಕಳೀತಾ ಬಂದಿದೆ. ಮೊದಲೆಲ್ಲ ಜೈಲಿನಲ್ಲಿ ಕಿರಿಕಿರಿ ಅನುಭವಿಸಿದವರು ಇದೀಗ ಜೈಲು ಜೀವನಕ್ಕೆ ಸೆಟಲ್ ಆಗ್ತಾ ಇದ್ದಾರೆ. ಆದ್ರೆ ಇದೇ ಲೈಫ್ ಖಾಯಂ ಆಗುತ್ತಾ ಗೊತ್ತಿಲ್ಲ. ಆದ್ರೆ ದರ್ಶನ್ ಸೇರಿ ಉಳಿದವರೆಲ್ಲರೂ ಕೂಡ ಕಾಯ್ತಾ ಇರೋದು ಮಾತ್ರ ಚಾರ್ಜ್ ಶೀಟ್ಗೆ. ಅದೊಂದು ಬಾರಿ ಚಾರ್ಜ್ ಶೀಟ್ ಹಾಕ್ಲಿ, ಬೇಲ್ಗೆ ಅಪ್ಲೈ ಮಾಡಿ ಹೇಗೆ ಹೊರಬರ್ತೀವಿ ನೋಡ್ತೀರಿ ಅಂತ ಸವಾಲು ಹಾಕ್ತಿರೋರಿಗಂತೂ ಈಗ ಆ ಬೇಲ್ ಅಷ್ಟು ಸುಲಭವಾಗಿ ಸಿಗೋಲ್ಲ ಅನ್ನೋ ವಿಚಾರ ಇನ್ನೂ ಗೊತ್ತಿಲ್ಲ. ಸದ್ಯ ಅವರೆಲ್ಲ ಬೇಲ್ ಕನಸಿನಲ್ಲೇ ಇದ್ದಾರೆ. ದರ್ಶನ್ ಕೂಡ ಇದೇ ಕನಸು ಕಾಣ್ತಾ ಇದ್ದಾರೆ. ಆದ್ರೆ ಪೊಲೀಸರು ಅದೊಮ್ಮೆ ಚಾರ್ಜ್ ಶೀಟ್ ಹಾಕಿದ್ರಂತೂ ದರ್ಶನ್ ಸೇರಿ ಎಲ್ಲ 17 ಆರೋಪಿಗಳು ಜೈಲಿನಲ್ಲೇ ಇನ್ನೂ ಕೊಳಿಬೇಕಾಗುತ್ತೋ ಏನೋ. ಯಾಕಂದ್ರೆ ಪೊಲೀಸರು ಪ್ರತಿಯೊಬ್ಬರ ಪಾತ್ರವೂ ಏನು ಅನ್ನೋದನ್ನ ಉಲ್ಲೇಖಿಸಿ ಅವರವರ ಪಾತ್ರಕ್ಕೆ ಪ್ರತಿ ಸಾಕ್ಷಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸೋಕೆ ಅಣಿಯಾಗ್ತಾ ಇದ್ದಾರೆ. ಬೇರೆ ಕೇಸ್ ಆಗಿದ್ರೆ ಪೊಲೀಸರು ತನಿಖೆಯಲ್ಲಿ ಎಡುತ್ತಾ ಇದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಇದು ಸೆಲೆಬ್ರಿಟಿ ಕೇಸ್. ಸ್ವಲ್ಪ ದೋಷ ಉಂಟಾದ್ರೂ ಪೊಲೀಸರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಕೇಳಿ ಬರಬಹುದು. ಆ ಕಾರಣಕ್ಕಾಗಿ ಅವರು ಕೂಡ ಮೈಯೆಲ್ಲ ಕಣ್ಣಾಗಿ ತನಿಖೆಗೆ ಇಳಿದಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ FSL ರಿಪೋರ್ಟ್ ತರಿಸಿಕೊಂಡಿದ್ದ ಪೊಲೀಸರು ಡೆಡ್ ಬಾಡಿ ಸ್ಯಾಂಪಲ್ಗೂ ಆರೋಪಿಗಳ ಸ್ಯಾಂಪಲ್ಗೂ ಮ್ಯಾಚ್ ಮಾಡಿ ನೋಡಿದ್ರು. ಅವುಗಳು ಮ್ಯಾಚ್ ಆಗಿರೋ ಪಕ್ಕಾ ಮಾಹಿತಿಯನ್ನು ಪೊಲೀಸರು ಪಡೆದುಕೊಂಡಿದ್ದಾರೆ. ಇನ್ನೂ ಕೆಲ ಸಾಕ್ಷ್ಯಗಳು ಹಾಗೂ ವರದಿಗಳಿಗಾಗಿ ಪೊಲೀಸರು ಕಾಯ್ತಾ ಇದ್ದು ಅವುಗಳೆಲ್ಲ ಕೈ ಸೇರಿದ ಕೂಡಲೇ ಚಾರ್ಜ್ ಶೀಟ್ ಹಾಕಲಿದ್ದಾರೆ. ಅಷ್ಟೇ ಅಲ್ಲ, ಈ ಚಾರ್ಜ್ ಶೀಟ್ ಮೂಲಕವೇ ದರ್ಶನ್ ಅಂಡ್ ಗ್ಯಾಂಗ್ ಎಸಗಿರೋ ಕೃತ್ಯಗಳನ್ನ ನ್ಯಾಯಾಲಯದ ಮುಂದೆ ಇಂಚಿಂಚಾಗಿ ಬಿಡಿಸಿಡಲಿದ್ದಾರೆ. ಹೀಗೆ ಬಿಡಿಸಿಡೋ ಮೂಲಕವೇ ದರ್ಶನ್ಗೆ ಬೇಲ್ ಸಿಗದಂತೆ ಪ್ರಬಲವಾಗಿ ವಾದ ಮಂಡಿಸೋ ಸಾಧ್ಯತೆಯೂ ಇದೆ ಎನ್ನಲಾಗ್ತಿದೆ. ತಿಂಗಳಾಂತ್ಯಕ್ಕೆ ಚಾರ್ಜ್ ಶೀಟ್ ಕಮರುತ್ತಿದೆ ಡಿ ಫ್ಯಾನ್ಸ್ ಕನಸು. ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಕಂಟಕವಾಗ್ತಿರೋದು ಹೇಗೆ? ಆ ಸಾಕ್ಷ್ಯಗಳು. ಚಾರ್ಜ್ ಶೀಟ್ ಹಾಕಿದ್ರೆ ಸಾಕು ನಿಟ್ಟುಸಿರು ಬಿಡಬಹುದೆಂದು ಭಾವಿಸಿದ್ದ ದರ್ಶನ್ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತಾ ಇದೆ. ಇದಾಗಲೇ ದರ್ಶನ್ಗೆ ಇನ್ನು ಮುಂದಿರೋದು ಕಲ್ಲು ಮುಳ್ಳಿನ ಹಾದಿ ಅನ್ನೋದು ಕೂಡ ಚೆನ್ನಾಗಿ ಅರಿವಾಗ್ತಾ ಇದೆ. ದರ್ಶನ್ ವಿರುದ್ಧ ಸಂಗ್ರಹವಾಗಿರೋ ಅಷ್ಟೊಂದು ಪ್ರಬಲ ಸಾಕ್ಷಿಗಳನ್ನ ನೋಡಿದ್ರಂತೂ ದರ್ಶನ್ ಇನ್ನು ಹೊರಬರೋದು ಡೌಟು ಅಂತಾನೆ ಹೇಳ್ತಾರೆ ಪೊಲೀಸರು. ಯಾಕಂದ್ರೆ ಪೊಲೀಸರು ಏನು ಸುಖ ಸುಮ್ಮನೆ ಸಾಕ್ಷ್ಯ ಸಂಗ್ರಹಿಸ್ತಾ ಇಲ್ಲ, ಅವರನ್ನ ಬಲವಾಗಿ ಜೈಲಿನಲ್ಲೇ ಕೂರಿಸುವಂತ ಸಾಕ್ಷ್ಯಗಳ ಬೆನ್ನತ್ತಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ ವಿರುದ್ಧವಾಗಿ ಅವರ ಆಪ್ತರಿಂದಲೇ ಕೇಸ್ ಸಂಬಂಧವಾಗಿ 164ನ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಯಾವ ಆಂಗಲ್ ನಲ್ಲೂ ದರ್ಶನ್ ಈ ಕೇಸ್ನಿಂದ ಎಸ್ಕೇಪ್ ಆಗಬಾರದು, ಹಾಗೆ ಲಾಕ್ ಮಾಡೋಕೆ ಮುಂದಾಗಿದ್ದು ಶಾಕ್ ಕೊಡೋಕೆ ತಯಾರಿ ನಡೆಸಿದ್ದಾರೆ. ಇದರ ಜೊತೆಗೆ ಆ ಪ್ರಬಲ ಸಾಕ್ಷ್ಯಗಳು ಕೂಡ ದರ್ಶನ್ಗೆ ಕಂಟಕ ತಂದೊಡ್ಡುತ್ತಿವೆ. ದರ್ಶನ್ ವಿರುದ್ಧವಾಗಿ ಮತ್ತೆ ಆ 4 ಫೋಟೋಗಳು ಸಿಕ್ಕಿವೆ. ಅದರಲ್ಲಿ ರೇಣುಕಾಸ್ವಾಮಿ ಮೇಲೆ ನಡೆಸಲಾದ ಕ್ರೌರ್ಯ ಅನಾವರಣಗೊಂಡಿದೆ. ಇಷ್ಟು ಹೀನಾಯವಾಗಿ, ಇಷ್ಟು ನಿರ್ದಾಕ್ಷಿಣ್ಯವಾಗಿ, ಅಷ್ಟೊಂದು ಕ್ರೂರವಾಗಿ ಹಲ್ಲೆ ನಡೆಸಬಾರದಿತ್ತು. ಆದ್ರೆ ಆಗೋಗಿದೆ. ಅದೆಲ್ಲದರ ಸಾಕ್ಷಿಗಳು, FSL ವರದಿಗಳು ಪೊಲೀಸರ ಕೈ ಸೇರಿವೆ. ಇನ್ನೇನು ಚಾರ್ಜ್ ಶೀಟ್ ನ ಲಾಸ್ಟ್ ಪೇಜ್ ವರದಿ ರೆಡಿ ಆಗ್ತಾ ಇದ್ರೂ ಹೇಳೋಕೆ ಆಗೋಲ್ಲ. ಅಷ್ಟಕ್ಕೂ ಈವರೆಗೂ ಪೊಲೀಸರು ಕಾದಿದ್ದು ಆ ವರದಿಗಾಗಿ. ಅದು ಕೂಡ ಶುಕ್ರವಾರ ರಾತ್ರಿ ಪೊಲೀಸರ ಕೈ ಸೇರಿದ್ದಾಗಿದೆ. ಹಾಗಾಗಿ ಈಗ ಚಾರ್ಜ್ ಶೀಟ್ ಹಾಕೋಕೆ ಪೊಲೀಸರು ಅಣಿಯಾಗಿದ್ದಾರೆ. ಇನ್ನೊಂದು ವಾರದಲ್ಲಿ ಚಾರ್ಜ್ ಶೀಟ್ ರೆಡಿ ಆಗಲಿದೆ. ಅದ್ಯಾವ ರಿಪೋರ್ಟ್ಗಾಗಿ ಪೊಲೀಸರು ಕಾದು ಕೂತಿದ್ರು ಅದು ಕೂಡ ಈಗ ಪೊಲೀಸರ ಕೈ ಸೇರಿಯಾಯಿತು. ಹಾಗಾಗಿ ಪೊಲೀಸರು ತನಿಖೆಯ ಅಂತಿಮ ಹಂತ ಮುಗಿಸಿದ್ದು
ಚಾರ್ಜ್ ಶೀಟ್ನ ಕೊನೆಯ ವರದಿಗಳನ್ನ ಸಿದ್ಧಪಡಿಸುತ್ತಿದ್ದಾರೆ. ಅಷ್ಟಕ್ಕೂ ಅದ್ಯಾವ ವರದಿ ಪೊಲೀಸರ ಕೈ ತಲುಪಾಯಿತು, ಅದ್ ಹೇಗೆ ಪೊಲೀಸರು ಚಾರ್ಜ್ ಶೀಟ್ನ ಅಂತಿಮ ಘಟ್ಟಕ್ಕೆ ತಲುಪಿದ್ದಾರೆ ಅದನ್ನ ಹೇಳ್ತೀವಿ, ಕೇಳಿ. ಅಂತಿಮ ಘಟ್ಟಕ್ಕೆ ಬಂದ ಚಾರ್ಜ್ ಶೀಟ್. ದರ್ಶನ್ ಗ್ಯಾಂಗ್ನ ನಿದ್ದೆಗೆಡಿಸಿದ್ದೇಗೆ. ಕೊನೆಯದಾಗಿ ಪೊಲೀಸರ ಕೈ ಸೇರಿದ್ದು ಅದ್ಯಾವ ರಿಪೋರ್ಟ್ ಗೊತ್ತೇ? ಚಾರ್ಜ್ ಶೀಟ್ ಹಾಕಿದ್ರೆ ಸಾಕು ಜಾಮೀನಿಗೆ ಅಪ್ಲೈ ಮಾಡಬಹುದು, ಜಾಮೀನು ಸಿಗುತ್ತೆ ಅಂತ ಕನಸು ಕಂಡಿದ್ದ ಗ್ಯಾಂಗ್ ಈಗ ಹಗಲಲ್ಲೂ ಬೆಚ್ಚಿ ಬೀಳುವಂತಾಗಿದೆ. ಯಾಕಂದ್ರೆ ಜಾಮೀನು ಸಿಗೋದೇ ಅನುಮಾನ ಅನ್ನೋ ಹಾಗಾಗಿದೆ. ಆದ್ರೂ ಇದರ ಮಧ್ಯೆ ಕೆಲವರು ಪ್ರಯತ್ನ ನಡೆಸಿದ್ದಾರೆ. ಇನ್ನು ಇದೆಲ್ಲದರ ಮಧ್ಯೆ ಪೊಲೀಸರು ಕಾದಿದ್ದ ಆ ಲಾಸ್ಟ್ ರಿಪೋರ್ಟ್ ಕೂಡ ಈಗ ಬಂದಾಗಿದೆ. ಇನ್ಯಾವ ವರದಿಯೂ ಬಾಕಿ ಉಳಿದಿಲ್ಲ. ಎಲ್ಲ ಕೈ ಸೇರಿದ ಬಳಿಕ ಮತ್ತೇಕೆ ತಡ ಅಂತ ಪೊಲೀಸರೇನೋ ಚಾರ್ಜ್ ಶೀಟ್ ನ ಫೈಲ್ ನ ವರದಿ ರೆಡಿ ಮಾಡೋಕೆ ಮುಂದಾಗಿದ್ದು ಅವರೇ ಹೇಳಿದಂತೆ ಈ ತಿಂಗಳಾಂತ್ಯಕ್ಕೆ ಸಲ್ಲಿಸಲಿದ್ದಾರೆ. ಆದ್ರೆ ಇತ್ತ ಫೈನಲ್ ಚಾರ್ಜ್ ಶೀಟ್ ರೆಡಿ ಆದಷ್ಟು ದರ್ಶನ್ ಗ್ಯಾಂಗ್ಗೆ ಜಾಮೀನಿನ ಕನಸು ಕಮರಲಾರಂಭಿಸಿದೆ. ಅಷ್ಟಕ್ಕೂ ಪೊಲೀಸರು ಅದ್ಯಾವ ಲಾಸ್ಟ್ ರಿಪೋರ್ಟ್ಗಾಗಿ ಕಾದಿದ್ರು ಗೊತ್ತಾ? ಇದಾಗ್ಲೇ ಬೆಂಗಳೂರಿನ ಎಫ್ಎಸ್ಎಲ್ ರಿಪೋರ್ಟ್ಗಳು ಪೊಲೀಸರ ಕೈ ಸೇರಿದ್ವು. ಆದ್ರೆ ಹೈದರಾಬಾದ್ನಿಂದ ಬರಬೇಕಿದ್ದ ಎಫ್ಎಸ್ಎಲ್ ರಿಪೋರ್ಟ್ಗಳು ಬಾಕಿ ಉಳಿದಿದ್ವು. ಅದು ಬರಬೇಕು ಎಂಬುದಾಗಿ ಕಳೆದ ವಾರ ಪೊಲೀಸ್ ಆಯುಕ್ತರು ಹೇಳಿದ್ರು. ಆದ್ರೆ ಶುಕ್ರವಾರ ಸಂಜೆ ಅದು ಕೂಡ ಪೊಲೀಸರ ಕೈ ಸೇರಿದೆ. ಅದರ ಜೊತೆಗೆ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಮೆಗ್ಗಾ ಡಿವೈಸ್ ನ ರಿಪೋರ್ಟ್ ಒಂದು ಬಾಕಿ ಇತ್ತು. ಅದೇ ನೋಡಿ ಈಗ ಪೊಲೀಸರ ಕೈಗೆ ಅಂತಿಮವಾಗಿ ತಲುಪಿದ್ದು. ಇದರ ಬೆನ್ನಲ್ಲೇ ಈಗ ಅಂತಿಮ ಚಾರ್ಜ್ ಶೀಟ್ ಫೈಲ್ ಆಗೋಕೆ ಕ್ಷಣ ಗಣನೆ ಆರಂಭವಾಗಿದೆ. ಆ ಡಿವೈಸ್, ಆ ಲಾಠಿ, ಡಿ ಗ್ಯಾಂಗ್ ಕ್ರೂರತ್ವ, ಹೊರಬಿದ್ದಿದ್ದೆಂಥ ಮತ್ತಷ್ಟು ಕಟು ಸತ್ಯ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ಆತನ ವಿರುದ್ಧ ಕೈಗೊಳ್ಳೋಕೆ 108 ಹಾದಿಗಳಿದ್ವು. ಆದ್ರೆ ಅದನ್ನೆಲ್ಲ ಬಿಟ್ಟು ಇವರೇ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ರು. ಅದು ಮಾಡಿ ಸುಮ್ನೆ ಬಿಟ್ಟು ಕಳಿಸಿದ್ರು. ಆತ ಇನ್ನೆಂದೂ ಈ ಬೆಂಗಳೂರಿನ ಕಡೆಗೆ ತಿರುಗಿ ನೋಡ್ತಿರ್ಲಿಲ್ಲ. ಆದ್ರೆ ಯಾವನೋ ಸಿಕ್ಕ ಅಂತ ತಮ್ಮ ರಾಕ್ಷಸ ಪ್ರವೃತ್ತಿಯನ್ನ ಆತನ ಮೇಲೆ ಪ್ರಯೋಗ ಮಾಡಿಬಿಟ್ರು. ಫುಟ್ಬಾಲ್ ರೀತಿ ಚೆಂಡಾಡಿದ್ದು ಅಲ್ಲದೆ ಹೋಗಿ ಹೋಗಿ ಆ ಮೆಗ್ಗಾ ಡಿವೈಸ್ ನಿಂದ ಕರೆಂಟ್ ಶಾಕ್ ಕೊಟ್ಟು ಆತನಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಸಾಲದಕ್ಕೆ ಬೆನ್ನಿನ ಮೇಲೆ ಲಾಠಿಯಿಂದ ಹಲ್ಲೆ ನಡೆಸಿದ್ದಾರೆ. ಇನ್ನು ಈ ಆರೋಪಿಗಳ ಕೈಗೆ ಲಾಠಿ ಸಿಕ್ಕಿದ್ ಹೇಗೆ ಅಂತ ನೋಡಿದ್ರೆ ಅದಕ್ಕೆ ಸಂಬಂಧಿಸಿದ ಇಂಟ್ರೆಸ್ಟಿಂಗ್ ವಿಚಾರ ಬಯಲಿಗೆ ಬಂದಿದೆ. ಲಾಠಿ ಸೀಕ್ರೆಟ್. ಪ್ರತಿ ವರ್ಷ ದರ್ಶನ್ ಹುಟ್ಟುಹಬ್ಬಕ್ಕೆ ಮನೆ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸ್ತಾ ಇದ್ದ ಅಭಿಮಾನಿಗಳನ್ನ ನಿಯಂತ್ರಿಸೋಕೆ ದರ್ಶನ್ ಆಪ್ತರು ಪೊಲೀಸರ ಒಂದೆರಡು ಲಾಠಿಗಳನ್ನ ಬಳಸ್ತಾ ಇದ್ರು. ಆ ಲಾಠಿಗಳನ್ನ ಕೆಲಸ ಮುಗಿದ್ಮೇಲೆ ದರ್ಶನ್ ಮನೆಯಲ್ಲೇ ಇಡ್ಲಾಗ್ತಾ ಇತ್ತು. ಶೆಡ್ ಬಳಿ ನಡೀತಾ ಇದ್ದ ಅಕ್ರಮ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕೆಲವರ ಮೇಲೆ ಹಲ್ಲೆ ಮಾಡೋಕ್ಕೂ ಈ ಲಾಠಿಗಳನ್ನ ಬಳಕೆ ಮಾಡಲಾಗ್ತಾ ಇತ್ತು. ಪೊಲೀಸರ ಲಾಠಿಗಳು ಶೆಡ್ನಲ್ಲಿ ಸಿಕ್ಕಿದ್ ಹೇಗೆ ಅನ್ನೋದನ್ನ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿ ಪವನ್ ಲಾಠಿ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಹೀಗೆ ಅನೇಕ ವಿಷಯಗಳು ಬಯಲಿಗೆ ಬಂದಿದ್ದು ಇದೀಗ ಅದೆಲ್ಲವೂ ದರ್ಶನ್ಗೆ ಕಂಟಕವಾಗಿ ಪರಿಣಮಿಸಲಿವೆ. ದರ್ಶನ್ ಹಾಗೂ ಪವಿತ್ರ ಸಂಬಂಧಕ್ಕೆ ಎಳ್ಳು ನೀರು ಬಿತ್ತ. 10 ವರ್ಷದ ಸಂಬಂಧವು ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತ. ನನ್ನ ದಾರಿ ನಂದು, ನಿನ್ನ ದಾರಿ ನಿಂದು ಅಂತ ಇಬ್ಬರು ದಾರಿ ಬಿಡೋಕೆ ರೆಡಿ ಆದ್ರ ಅದನ್ನು ಹೇಳ್ತೀವಿ, ಕೇಳಿ. ದರ್ಶನ್ ಪವಿತ್ರ ಇನ್ನು ದೂರ 10 ವರ್ಷದ ಸಂಬಂಧಕ್ಕೆ ಎಳ್ಳು ನೀರು ಬಿಡೋಕೆ ನಿರ್ಧರಿಸಿದ್ರ? ಏನೋ ದರ್ಶನ್ ಹಾಗೂ ಪವಿತ್ರ ದೂರ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಈ ಇಬ್ಬರ ಸಂಬಂಧವೂ ಇನ್ನು ಮುಗಿಯೋ ಅಧ್ಯಾಯ ಆಗ್ತಿದೆ ಅಂತ ಕೆಲವರು ಮಾತಾಡಿಕೊಳ್ತಿದ್ದಾರೆ. ಇದಾಗ್ಲೇ ವಿಜಯಲಕ್ಷ್ಮಿ ಅಂತೂ ದರ್ಶನ್ ಅವರನ್ನ ಈ ಕೇಸ್ನಿಂದ ಹೊರ ತರಬೇಕು ಅಂದ್ರೆ ಪವಿತ್ರಾಳ ಸಂಬಂಧ ಬಿಡಬೇಕು ಅಂತ ಮೇಜರ್ ಕಂಡೀಷನ್ ಹಾಕಿದ್ರು. ಇನ್ನು ಇಷ್ಟೆಲ್ಲ ಆಗಿದ್ದೇ ಪವಿತ್ರಾಳಿಂದ ಅನ್ನೋದು ದರ್ಶನ್ಗೂ ಕೋಪ ಇದೆ. ಈಕೆಯಿಂದಾಗಿ 25 ವರ್ಷದ ಸಾಮ್ರಾಜ್ಯ ಬೇರೆ ಕುಸಿದು ಬಿದ್ದಿದೆ. ಈಗೀಗ ದರ್ಶನ್ಗೂ ಪವಿತ್ರಾಳ ಸಹವಾಸ ಸಾಕು ಎಂತೆನಿಸಿ ವಿಜಯಲಕ್ಷ್ಮಿಗೆ ಕೊಟ್ಟ ಮಾತಿನಂತೆ ಪವಿತ್ರ ಕಡೆ ತಿರುಗಿಯೂ ನೋಡ್ತಿಲ್ವಂತೆ. ಇನ್ನು ದರ್ಶನ್ಗಾಗಿ ಪವಿತ್ರ ಕಾದು ಸುಸ್ತಾಗಿದ್ದಾಳೆ. ಅವಕಾಶ ಸಿಕ್ಕಾಗ್ಲೂ ದರ್ಶನ್ ಪವಿತ್ರಾಳನ್ನ ಮಾತಾಡಿಸದೇ ಇರೋದು ಆಕೆಗೂ ಸಿಟ್ಟು ಬಂದಿದೆ. ಮಹಜರು ಮಾಡುವಾಗ ಸ್ಪಾಟ್ ವಿಸಿಟ್ ಮಾಡಿದಾಗೆಲ್ಲ ಇಬ್ಬರು ಮಾತಾಡಿಕೊಳ್ತಿದ್ರು. ಆದ್ರೆ ಜೈಲು ಸೇರ್ತಿದ್ದ ಹಾಗೆ ಇಬ್ಬರು ದೂರ ಆಗಿದ್ದಾರೆ. ಅಲ್ಲೇ ವಿಚಾರಣೆ ಇದ್ದಾಗ ಕಾನ್ಫರೆನ್ಸ್ ರೂಮ್ಗೆ ಬಂದಾಗ್ಲೂ ದರ್ಶನ್ ಪವಿತ್ರ ಕಡೆ ಕಣ್ಣೆತ್ತಿ ನೋಡ್ತಿಲ್ವಂತೆ. ಹಾಗಾಗಿ ಪವಿತ್ರ ಕೂಡ ಈಗ ನನ್ನ ದಾರಿ ನಂದು ಅಂತಿದ್ದಾಳಂತೆ. ಹಾಗಾಗಿಯೇ ದರ್ಶನ್ಗಿಂತ ಮೊದಲು ಬೇಲ್ಗೆ ಅರ್ಜಿ ಹಾಕಿ ನನ್ನದೇನು ಇದರಲ್ಲಿ ಪಾತ್ರ ಇಲ್ಲ, ಗಮನಕ್ಕೆ ತಂದೆ, ಉಳಿದಿದ್ದೆಲ್ಲ ಮಾಡಿದ್ದು ದರ್ಶನ್ ಅಂಡ್ ಗ್ಯಾಂಗ್, ನನ್ನನ್ನ ಬಿಟ್ಬಿಡಿ ಅಂತ ನ್ಯಾಯಾಲಯದ ಮೊರೆ ಹೋಗಿದ್ದಾಳೆ. ಇನ್ನು ದರ್ಶನ್ ಕೂಡ ಅವಳಿನ್ನು ತನ್ನ ಪಾಡಿಗೆ ತಾನು ಉಳಿದು ಬಿಟ್ರೆ ಸಾಕು ಅಂತ ಯೋಚಿಸುತ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆ ನೋಡಿ ಇಲ್ಲಿಗೆ ದರ್ಶನ್ ಪವಿತ್ರಾಳ 10 ವರ್ಷದ ಸಂಬಂಧವು ಮುಗೀತಾ ಬಂತು ಅಂತ ಹೇಳಲಾಗ್ತಿದೆ.